ಸೊ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು US 706 ಫೀಲ್ಡಿಗೆ ಬಂದಿವಿ. ಈ ಊರು ಬಂದ್ಬಿಟ್ಟು ಬರಕಲ್ಕೋಳೂರು ಅಂತ, ಶಾಪುರ ತಾಲೂಕು, ಯಾದಗಿರಿ ಜಿಲ್ಲೆ. ಸೊ ನಾವಿಲ್ಲಿ ನೋಡ್ತಿರೋದು US 706 ಫೀಲ್ಡ್. US 706 ಫೀಲ್ಡ್ ನೋಡ್ರಿ, ಏನಂದ್ರೆ ಚೈನ್ ಬೌಲ್ ಬರ್ತೈತೆ, ಮತ್ತೆ ಕಾಯಿ ದಪ್ಪ ಆಗ್ತೈತೆ, ಮತ್ತೆ ಕಾಯಿ ಅನ್ನೋದು ಕಾಯಿಗಳ ಸಂಖ್ಯೆ ಜಾಸ್ತಿ ಇರ್ತೈತೆ, ಫಲಗಳ ಸಂಖ್ಯೆ ಜಾಸ್ತಿ ಇರ್ತೈತೆ. ಯಾವ ಗಿಡದ ನೋಡಿದ್ರು ಫಲಗಳ ಸಂಖ್ಯೆ ಜಾಸ್ತಿ ಇರ್ತೈತೆ. ಸೊ ಇಲ್ಲೇ ನೋಡ್ರಿ, ಎರಡು ಫೀಲ್ಡ್ಗಳದಾವ. ಈ ಕಡೆ ಬಂದು 706, ಈ ಕಡೆ ಬಂದು ಬೇರೆ ಫೀಲ್ಡು. ಇದು ಬೇರೆ ರೈತ ಮೇಂಟೈನ್ ಮಾಡತಕ್ಕಂಥ ಫೀಲ್ಡು, ಮತ್ತೆ ಬೇರೆ ಬೀಜ. ಇದೇನಪ್ಪ ಅಂದರೆ 706 ಮೇಂಟೈನ್ ಮಾಡತಕ್ಕಂಥ ರೈತ ಮತ್ತೆ ಬೇರೆ. ಸೊ ನಾ ಏನು ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಇಳುವರಿ ಈ ವರ್ಷದ ಟೈಮಲ್ಲಿ ಏನಂತಂದರೆ ಜಾಸ್ತಿ ಮಳೆ ಬಂದೈತೆ, ಕಾಯೆಲ್ಲ ಕೊಳ್ತೋಗಿದ್ದಾವೆ, ಹೌದಾ? ಸೊ ಇಳುವರಿ ಅನ್ನೋದು ಎರಡರ ಮೇಲೆ ಡಿಪೆಂಡ್ ಇರ್ತೈತೆ. ಒಂದು ಮೇಂಟೈನ್ ಮಾಡೋ ರೈತ, ಎರಡನೇದು ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ಬೀಜ. ಈ ರೈತ ಏನು ಮಾಡಿದಾನ, ಜಾಸ್ತಿ ಮಳೆ ಬಂದಾಗ ಬಂದ್ಬಿಟ್ಟು ನೀರನ್ನೆಲ್ಲ ತೆಗೆದಿದ್ದಾನೆ. ಈ ರೈತ ಏನು ಮಾಡಿದಾನ, ಹಂಗೆ ಬಿಟ್ಟಿದ್ದಾನ. ಓಕೆನಾ? ಜೊತೆಗೆ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಬೀಜನೂ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ಈ ರೈತ US 706 ಸೆಲೆಕ್ಟ್ ಮಾಡಿರೋದ್ರಿಂದ ಈ ರೈತ ಗೆದ್ದಿದ್ದಾನ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸ್ವಲ್ಪ ನೀರಿದ್ರೂ ತಡ್ಕೊಂಡೈತಿ. ಓಕೆ, ಜೊತೆಗೆ ಅವ್ನು ಯಾವ ರೀತಿ ಮೇಂಟೈನ್ ಮಾಡ್ತಾನ ಅದಕ್ಕೆ ಇದು ಚೆನ್ನಾಗಿ ರೆಸ್ಪಾಂಡ್ ಮಾಡೈತಿ. ನೋಡ್ರಿ, ಇಲ್ಲಿಗ ಫಲಗಳದ್ದು ಸಂಖ್ಯೆ, ಕಾಯಿಗಳ ಸಂಖ್ಯೆನೂ ಜಾಸ್ತಿ ಐತೆ. ಎಲ್ಲಿ ನೋಡಿದ್ರು ನಚ್ಚಗೈತೆ. ನೀವೆಲ್ಲ ಹಿಂದೆ ನೋಡಿದ್ರು ಸ್ವಲ್ಪ ಹಂಗೆ ನನ್ನಿಂದ ಬರ್ರಿ, ಈ ಕಡೆ ತೋರಿಸ್ತೀನಿ, ಇಲ್ಲೆಲ್ಲ ನೋಡ್ರಿ. ಜೊತೆಗೆ ಈ ಕಡೆ ನೋಡ್ರಿ, ನನ್ನ ಜೋಡಿ ಬರ್ರಿ. ಇದು ಬೇರೆ ಬೀಜ, ಇದು US 7067. ಇದು ಯಾಕೆ ಸಕ್ಸಸ್ ಆಯ್ತಪ್ಪ ಅಂತಂದರೆ, US 7067 ಅನ್ನೋದು ಜಾಸ್ತಿ ಫಲ ಬರ್ತೈತಿ. ನಿಮ್ಮ ಕೆಳಗಳ ಕಾಯಿಗಳ ಕೊಳ್ತರು ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಳ ಕಾಯಿಗಳು ಕೊಳ್ತರು ನಿಮಗೆ ಮೇಲೆ ಫಲ ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಿಮ್ಮ ಕೆಳಗೊಂದು 5, 6, 8 ಕಾಯಿ ಕೊಳ್ತರು ನಿಮಗೆ ಇಳುವರಿದಲ್ಲಿ ಲಾಸ್ ಆಗೋದಿಲ್ಲ. ಜೊತೆಗೆ ಇದರಲ್ಲಿ ಏನು ಅನುಕೂಲ ಆಗುತ್ತಾ, ನೀವು ಬಿಡಿಸೋಕ್ಕೆ ಜಾಸ್ತಿ ಈಸಿಯಾಗಿ ಬರ್ತೈತಿ. ಮತ್ತು ಬಿಡಿಸಿದಾಗ ಆ ತೊಳೆಯಲ್ಲಿ ಎಲ್ಲ ತೊಳೆನೂ ಬರ್ತೈತಿ. ಏನು ಲಾಭಪ್ಪ ಅಂತಂದರೆ, ರೈತರು ಕಷ್ಟಪಟ್ಟು ಎಣ್ಣೆ ಬೀಜ ರೊಕ್ಕ ಕೊಟ್ಟಿಗೆ ತೊಗೊಂಬಂದಿರ್ತೀರಿ. ಇದರಲ್ಲಿ ಸ್ವಲ್ಪ ಹತ್ತಿ ಉಳಿತಂದರೆ ನಿಮಗೆ ಲಾಸ್, ಇಳುವರಿಯಲ್ಲಿ ಕಡಿಮೆ ಬರ್ತೈತಿ. US 706 ಎದಕ್ಕೆ ಬ್ರ್ಯಾಂಡ್ ಆಗೈತಪ್ಪ ಅಂತಂದರೆ ಇಳುವರಿ ಜಾಸ್ತಿ ಬರ್ತೈತಿ. ಇಳುವರಿ ಜಾಸ್ತಿ ಯಾಕೆ ಬರ್ತೈತೆ, ಬಿಡಿಸಿದಾಗ ಪೂರ್ತಿ ಹತ್ತಿ ಬರ್ತೈತಿ. ಅಂದರೆ ನೀವು ಖರ್ಚು ಮಾಡಿದ ರೊಕ್ಕ ಹೊಲದಲ್ಲೇ ಉಳಿಯಲ್ಲ. ಓಕೆ, ಹೊಲದಲ್ಲೇ ಉಳಿದ್ರೆ ಲಾಸ್ ಅಲ್ಲ, ನಿಮಗೆ ಇಳುವರಿಯಾಗಿ ರೂಪದಲ್ಲಿ ಹೊರಗೆ ಬರ್ತೈತಿ, ಇಳುವರಿ ಜಾಸ್ತಿ ಬರ್ತೈತಿ. ಇಳುವರಿ ಜಾಸ್ತಿ ಬರೋದ್ರಿಂದ ರೈತರಿಗೆ ಲಾಭ ಆಗುತ್ತೆ. ಹಂಗಾಗಿ ಮೊದಲೇದಾಗಿ ರೈತರು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೆಕೆಂಡಾಗಿ ಮೇಂಟೈನ್ ಮಾಡೋದು ಮಾಡ್ತೀರಿ, ಬಟ್ ಮಳೆ ಬಂದರೆ ಏನಾಗುತ್ತಾ, ಮಳೆ ನಮ್ಮ ಕೈಯಲ್ಲಿಲ್ಲ. ಬಟ್ ಚಲೋ ಬೀಜ ಸೆಲೆಕ್ಟ್ ಮಾಡೋದು ನಮ್ಮ ಕೈಯಲ್ಲೈತೆ. ಚಲೋ ಬೀಜ ಸೆಲೆಕ್ಟ್ ಮಾಡಿರಿ, US 706 ಸೆಲೆಕ್ಟ್ ಮಾಡಿರಿ, ಅತಿಯಾದ ಇಳುವರಿ ಪಳೀರಿ. ಅತಿಯಾದ ಇಳುವರಿ US 706. ನಮಸ್ಕಾರ.